ಕೊಳಚೆ ನೀರೊಳಗಾಳು ತೇಳುತ್ತ ಜಲದಿ ಕಾಲ್ವಳೆ ಎಂಬ ಬಂಡರ ಮುಳಿದು ಮಾಡುವುದೇನು ಮೊದಲಲಿ ನನ್ನ ನೀಗಲಿದು ಬಳಿಕ ಭೀಮಾರ್ಜುನರ ಬಯಸುವುದೆಲೆ ಮರುಳೆ ನಿನ್ನೊಡಲ ಸೀಳಿಯೇ ತಿಳಿ ರಕುತದಲ್ಲಿ ತಾಯ ತುರುಬನು ನಾದುವೆನು ಕೇಳನೆಂದನಭಿಮನ್ಯು. ಚಕ್ರವ್ಯೂಹವನ್ನು ಭೇದಿಸಲು ಹೊರಟಂತ ಅಭಿಮನ್ಯು ಅವನನ್ನು ಕಂಡಾಗ ದುಶ್ಯಾಸನನು, ಎಲ್ಲವೋ ಬಾಲ, ನೀನೇಕೆ ಬಂದೆ? ನಿನ್ನ ತಂದೆ ಯಾದ ಅರ್ಜುನ, ನಿಮ್ಮ ದೊಡ್ಡಪ್ಪ ಭೀಮನನ್ನು ಕಳಿಸಬೇಕಾಗಿತ್ತು. ನೀನು ಬಂದಿರುವೆಯಲ್ಲ. ರಣರಂಗವೆಂದರೆ ಹುಡುಗರು ಆಡುವ ಆಟದ ಮೈದಾನವೆಂದು ತಿಳಿದುಕೊಂಡಿರುವೆಯೇನು? ಹೋಗು, ಕಳಿಸು ನಿಮ್ಮ ಚಿಕ್ಕಪ್ಪ ಮತ್ತು ನಿಮ್ಮ ಅಪ್ಪ, ನಿಮ್ಮ ಚಿಕ್ಕಪ್ಪ, ನಿಮ್ಮ ದೊಡ್ಡಪ್ಪಂದಿರನ್ನು ಎಂದು ದುಶ್ಯಾಸನನು ಹೇಳಿದಾಗ ಆತನ ಪ್ರಶ್ನೆಗೆ ವೀರಬಾಲಕನಾಗಿರುವ ಅಭಿಮನ್ಯು ಈ ರೀತಿಯಾಗಿ ಉತ್ತರಿಸುತ್ತಾನೆ. ಕೊಳಚೆ ನೀರೊಳಗಾಳು ತೇಳುತ್ತ ಬಚ್ಚಲು ನೀರಿನೊಳಗೆ ಆ ಕಡೆಯಿಂದ ಈ ಕಡೆಯಿಂದ ಹಾರಾಡತಕ್ಕಂಥ ಕಪ್ಪೆಯಂತಿರುವ ದುಶ್ಯಾಸನನೇ, ಸಮುದ್ರವನ್ನ ದಾಟುವ ಹೊಳೆಯೆಂದು ತಿಳಿದುಕೊಂಡಿರುವ ನಿನ್ನಂತ ಮೂರ್ಖನಿಗೇನಂತ ಹೇಳಲಿ? ಜಲದಿ ಕಾಲ್ವೆಳೆ ಎಂಬ ಬಂಡರ ಮುಳಿದು ಮಾಡುವುದೇನು ಮೊದಲಲ್ಲಿ, ಸಿಟ್ಟಾಗಿ ಮಾಡುವುದೇನು? ಯಾಕೆ ಮನಿಸ್ಕೊಳ್ತೀಯ? ಯಾಕೆ ಕೊಪ್ಪಿಸ್ಕೊಳ್ತೀಯ? ಮಾಡುವುದರಿಂದ ಆದರೂ ಬರತಕ್ಕಂಥ ಸಾಧನೆಯಾದರೂ ಏನು? ಮೊದಲು ನನ್ನನ್ನು ಗೆಲಿ, ಆನಂತರ ನಮ್ಮಪ್ಪ ನಮ್ಮ ದೊಡ್ಡಪ್ಪ ಅವಾಗ ಬಂದಾಗ ನೋಡುವೆಯಂತೆ. ಎಲೆ ಮರುಳೆ, ಎಲೆ ಹುಚ್ಚ, ನಿನ್ನೊಡಲ ಸೀಳಿ, ನಿನ್ನ ಹೊಟ್ಟೆಯನ್ನು ಸೀಳಿ, ಹರಿಯುವ ನೊರೆ ನೆತ್ತರದಲ್ಲಿ ನಮ್ಮ ದೊಡ್ಡಮ್ಮನಾದ ದ್ರೌಪದಿಯ ತುರುವನ್ನು ನಾದಿ ಬಿಟ್ಟೇನು ಎಚ್ಚರಿಕೆ. ಆದರೆ ಹಾಗೆ ನಾ ಮಾಡಲಾರೆ. ಯಾಕೆಂದರೆ ನಮ್ಮ ದೊಡ್ಡಮ್ಮ ನಿನ್ನ ರಕ್ತವನ್ನ ಎಣ್ಣೆಯೋಪಾದಿಯಲ್ಲಿ ತಲೆಗಚ್ಚಿಕೊಂಡು ನಿನ್ನ ದಂತದಿಂದ ಬಾಚಣಿಗೆಯನ್ನು ಮಾಡಿಕೊಂಡು ನಿನ್ನ ಕರುಳುಗಳನ್ನು ಹೂವಿನೋಪಾದಿಯಲ್ಲಿ ತನ್ನ ತುರುಬಿಗೆ ಸಿಕ್ಕಿಸಿಕೊಂಡು ಆವತ್ತು ತನ್ನ ಮುಡಿಯನ್ನು ಕಟ್ಟುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದಾಳೆ. ಆ ಪ್ರತಿಜ್ಞೆಯನ್ನ ನಮ್ಮ ದೊಡ್ಡಪ್ಪನಾಗಿರುವ ಭೀಮಸೇನ ನೆರವೇರಿಸುವನೆಂದು ಮಾಡಿದ್ದಾನೆ. ದುಶ್ಯಾಸನನ ನರನೆತ್ತರದಲ್ಲಿ ನನ್ನ ತಾಯಿ ದೊಡ್ಡಮ್ಮಳಾದ ಕುರುಳ ಮುಂಡೆಯನ್ನು ನಾದುವೆನು ಎಂದು. ಒಂದು ವೇಳೆ ನಾನೇನಾದರೂ ಇವತ್ತು ಆ ಕೆಲಸವನ್ನು ಮಾಡಿದರೆ ನಮ್ಮ ದೊಡ್ಡಪ್ಪನ ಪ್ರತಿಜ್ಞೆಯನ್ನ ಉಲ್ಲಂಘಿಸಿದ ಅಪಕೀರ್ತಿಗೆ ನಾನು ಕಾರಣನಾದೇನು ಎಂಬ ಭಯದಿಂದ ನಿನ್ನನ್ನು ಸುಮ್ಮನೆ ಬಿಡುತ್ತೇನೆ. ಇಲ್ಲದಿದ್ದರೆ ನಿನ್ನ ಕಥೆನೇ ಬೇರೆ ಇತ್ತು. ಎಲ್ಲೋ ದುಶ್ಯಾಸನ, ನಿನ್ನನ್ನು ಯುದ್ಧ ರಂಗದಲ್ಲಿ ಸೋಲಿಸಿ ನನ್ನ ಪರಾಕ್ರಮ, ನನ್ನ ತಾಕತ್ತು ಏನು ಎಂಬುದನ್ನು ನಿನಗೆ ತೋರಿಸುತ್ತೇನೆ ಎಂದು ಅಭಿಮನ್ಯು ವಿರೋಚಿತವಾಗಿರುವಂತಹ ಉತ್ತರವನ್ನು ದುಶ್ಯಾಸನನಿಗೆ ನೀಡುವಂತಹ ಈ ಸನ್ನಿವೇಶವನ್ನು ಕುಮಾರವ್ಯಾಸ ಅತ್ಯಂತ ಗಂಭೀರ್ಯವಾಗಿ ವರ್ಣಿಸಿದ್ದಾನೆ.